ಸಂದೇಶಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮುಂದೆ ಸಾಗೋಣ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಸದಾ ಅಲ್ಲೇ ಇರುವವು. ಆಮೆನ್. ಈ ಆರಿಸಿಕೊಂಡ ಇದೊಂದು ವೇದ ಭಾಗವು ಇಸ್ರಾಯೇಲರ ಜೀವಿತದಲ್ಲಿ ಬಹಳ ಒಂದು ಪ್ರಾಮುಖ್ಯ ಘಟ್ಟವನ್ನು ಸೂಚಿಸುವಂಥದ್ದಾಗಿದೆ. ಮೊದಲನೇ ಸಾರಿ ದೇವರು ಕರೀತಾರೆ. ಊರೆಂಬ ಪಟ್ಟಣದಿಂದ ಅಬ್ರಹಾಮನನ್ನು ಕರೆಯುವಾಗ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಓಕೆ, ನೀನು ನಿನ್ನ ಸ್ವಂತ ಜನರನ್ನು, ಬಂಧು ಬಳಗದವರನ್ನು, ನಿನ್ನ ತಂದೆಯ ಮನೆಯನ್ನು ನೀನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ಅಲ್ಲಿ ನಾನು ನಿನ್ನನ್ನು ಆಶೀರ್ವದಿಸಿ ದೊಡ್ಡ ಜನಾಂಗವಾಗುವಂತೆ ನಾನು ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ಫಸ್ಟು ದೇವರು ಪ್ರಾಮಿಸ್ ಜೊತೆಗೆ ಕಮಾಂಡ್ಮೆಂಟ್ಸ್ನ ದೇವ್ರು ಕೊಡ್ತಾರೆ. ವಾಗ್ದಾನದ ಜೊತೆಗೆ ಆಜ್ಞೆಗಳನ್ನು ದೇವ್ರು ಕೊಡ್ತಾರೆ. ಹಲೋ, ಏನು ಹೇಳಿದೆ ನಾನು? ದೇವರು ವಾಗ್ದಾನದ ಜೊತೆಗೆ ಆಜ್ಞೆಯನ್ನು ಕೊಡ್ತಾರೆ. ಆಜ್ಞೆಯನ್ನು ನೆರವೇರಿಸುವುದಾಗಿದ್ದರೆ ಆ ವಾಗ್ದಾನವು ನಮ್ಮದಾಗಿರ್ತದೆ. ವಾಗ್ದಾನ ನಮ್ದು ಆಗಬೇಕಾದ್ರೆ ಆಜ್ಞೆಯನ್ನು ನಾವು ನೆರವೇರಿಸಬೇಕಾಗ್ತದೆ. ಅಬ್ರಹಾಮನು ಇವತ್ತು ದೊಡ್ಡ ಜನಾಂಗವಾಗುವಂತೆ ಆಶೀರ್ವದಿಸಲ್ಪಡಬೇಕಾದ್ರೆ ಆತನು ಆಜ್ಞೆಗೆ ವಿಧೇಯನಾಗಬೇಕಾಗಿತ್ತು. ಆದರೆ ಸತ್ಯವೇದದಲ್ಲಿ ನಾವು ಓದ್ತೇವೆ, ಅಬ್ರಹಾಮನು ವಿಧೇಯನಾದನು, ಅಬ್ರಹಾಮನು ನಂಬಿದನು. ಅಬ್ರಹಾಮನು ತಿರುಗಿ ಏನೂ ಪ್ರಶ್ನೆ ಮಾಡದೆ ಸುಮ್ಮನೆ ಆತನು ಹೊರಟು ಹೋದನು. ದೇವರು ತೋರಿಸುವ ಆ ದೇಶಕ್ಕೆ ತನ್ನ ಸರ್ವಸ್ವವನ್ನು ತೆಗೆದುಕೊಂಡು ಸುಮ್ಮನೆ ಆತನು ಹೋಗ್ಬಿಟ್ಟನು. ಆಜ್ಞೆಯನ್ನು ಪಾಲಿಸಿದ್ದರಿಂದ ಅಬ್ರಹಾಮನಿಗೆ ಆಶೀರ್ವಾದ ಉಂಟಾಯಿತು. ಅಬ್ರಹಾಮನು ಅನೇಕ ಸಂತತಿಗಳಿಗೆ, ಅನೇಕ ಜನಾಂಗಗಳಿಗೆ ಆಶೀರ್ವಾದ ನಿಧಿಯಾದಂಥ ಆತನ ತಂದೆಯಾಗಿ ಆಶೀರ್ವದಿಸಲ್ಪಟ್ಟನು. ದೇವರು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ಹಾಕಿ ನೀತಿ ಎಂಬುದಾಗಿ ಎಣಿಸಿದನು. ಈಗ ಆಜ್ಞೆನೂ ನೆರವೇರ್ತು, ವಾಗ್ದಾನವೂ ನೆರವೇರ್ತು. ಅದಾದ ಅನೇಕ ಸಮಯಗಳ ನಂತರ, ಆಫ್ಟರ್ ಆಲ್ಮೋಸ್ಟ್ 430 years, ಓಕೆ, ಆರ್ 450 years ಅಂತ ಹೇಳ್ಕೊಳ್ಳೋಣ ಹತ್ತತ್ರ. ಅದಾಗಿದ ಮೇಲೆ ತಿರುಗಿ ಇನ್ನೊಂದು ಸಾರಿ ದೇವರು ಇನ್ನೊಬ್ಬ ನಾಯಕನನ್ನು ಎಬ್ಬಿಸ್ತಾ ಇದ್ದಾರೆ. ಆ ನಾಯಕನ ಹೆಸರು ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ಆತನು ಎಲ್ಲಿದ್ದಾನೆಂದರೆ ಹೋರೆ ಬೆಟ್ಟದ ಕೆಳಗಡೆ, ಸೀನಾಯ್ ಪ್ರಾಂತ್ಯದ ಹೋರೆ ಬೆಟ್ಟದ ಕೆಳಗಡೆ ಆತನ ಕುರಿಯನ್ನು ಮೇಯಿಸ್ತಾ ಇರಬೇಕಾದ್ರೆ ದೇವರು ಆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡನು. ಆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡು ದೇವರು ಹೇಳ್ತಾ ಇದ್ದಾನೆ, ಮೋಶೆ, ಮೋಸಸ್. ತಕ್ಷಣ ಮೋಶೆ ಹೇಳ್ತಿದ್ದಾನೆ, ಓಕೆ, ನಾನು ಇಲ್ಲಿದ್ದೇನೆ, ಲಾರ್ಡ್ ಐ ಆಮ್ ಹಿಯರ್. ದೇವ್ರು ಹೇಳ್ತಾರೆ, ಮೋಶೆ, ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ ನಾನು ಕಳಿಸ್ತೇನೆ, ತಿರುಗಿ ಹೋಗು, ನಾನು ಜನರನ್ನು ಅಲ್ಲಿಂದ ಬಿಡಿಸ್ಕೊಂಡು ಬಾ, ಹೋಗಿ ಹೇಳೋರಿಗೆ ದೇವರು ಕಳಿಸಿದ್ದಾನೆ, ಯೆಹೋವನು ಕಳಿಸಿದ್ದಾನೆ ಎಂಬುದಾಗಿ. ಅದಕ್ಕೆ ಮೋಶೆ ಕೇಳ್ತಿದ್ದಾನೆ, ಓಕೆ ದೇವರೇ, ಐಗುಪ್ತರಲ್ಲಿ ಸಾಕಷ್ಟು ದೇವತೆಗಳಿದೆ, ಒಂದು ಸಣ್ಣ ನೊಣದಿಂದ ಹಿಡಿದು ಎಲ್ಲ ಪ್ರಾಣಿಗಳು ಸಹ ಅವ್ರಿಗೆ ದೇವರುಗಳಾಗಿದ್ದೇವೆ. ಯಾವ ದೇವ್ರು ಕಳಿಸಿದಾರಂದರೆ ನಾನು ಏನಂತ ಹೇಳಲಿ? ಅದಕ್ಕೆ ದೇವ್ರು ಹೇಳ್ತಿದ್ದಾನೆ, ಇರುವಾತನು. ಹಲ್ಲೆಲೂಯಾ. ಇರುವಾತನಾದ ದೇವರು ನನ್ನ ಕಳಿಸಿದ್ದಾನೆ ಎಂಬುದಾಗಿ ಹೋಗಿ ಹೇಳು. ಆತನು ಹೋಗಿ 10 ಉಪದ್ರವಗಳನ್ನು ಮಾಡಿ ಒಂದು ದೇವರ ಬಲಶಕ್ತಿಯಿಂದ ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ತೆಗೆದುಕೊಂಡು ಬಂದು ಆ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅದನ್ನು ದಾಟಿಸಿ
ಅಲ್ಲಿದ್ದ ಸೀನಾ ಪ್ರಾಂತ್ಯಕ್ಕೆ ಇಡೀ ಇಸ್ರಾಯೇಲ್ ಜನರು ಆಲ್ಮೋಸ್ಟ್ 25 lakhs, ಮೋರ್ ದೆನ್ 25 lakhs, ಅವ್ರದ್ದು ಎಂಟೈರ್ ಲೈಫ್ ಸ್ಟಾಕ್, ಅವ್ರ ಪ್ರಾಣಿಗಳು ಎಲ್ಲವೂ ಲೆಕ್ಕಿಸೋದಾದರೆ ಇಟ್ಸ್ ಆಲ್ಮೋಸ್ಟ್ 4.5 billion. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀನಾ ಬೆಟ್ಟದ ಪ್ರಾಂತ್ಯದ ಕೆಳಗಡೆ ಬಂದು ಅವರು ಇಳ್ಕೊಂಡಿದ್ದಾರೆ. ಸೆಕೆಂಡ್ ಟೈಮ್ ಇನ್ನೊಂದು ಸಾರಿ ದೇವರು ಕರೀತಾ ಇದ್ದಾನೆ, ಮೋಶೆ ಈ ಬೆಟ್ಟವನ್ನು ಹತ್ತಿ ಬಾ. ನೀವು ಹೇಗೆ ಜೀವಿಸಬೇಕು ನಿಮ್ಮ ಜೀವಿತದಲ್ಲಿ, ಯಾವ್ಯಾವೆಲ್ಲ ಆಜ್ಞೆಗಳು ನೀವು ಕೈಗೊಂಡು ನಡಿಬೇಕು. ನೀವು ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ಏನಾಗ್ತದೆ? ನಾನು ತೋರಿಸುವ ದೇಶ ಯಾವ ದೇಶ ಅದು? ಹಾಲು ಜೇನು ಹರಿಯುವಂಥ ಕಾನಾನ್ ದೇಶ. ಆ ದೇಶಕ್ಕೆ ನೀವು ನಡೆಸಲ್ಪಟ್ಟಾಗ ಅಲ್ಲಿ ನೀವು ಹೇಗೆ ಜೀವಿಸಬೇಕು? ನಾನು ನಿಮಗೆ ಏನು ಕೊಡ್ತೇನೆ ನಿಮಗೆ? ಧರ್ಮಶಾಸ್ತ್ರವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ಭಾರತ ದೇಶದಲ್ಲಿ ಪ್ರಜಾರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ದಟ್ ಮೀನ್ಸ್ ಸಂವಿಧಾನವನ್ನು ಅಂಗೀಕರಿಸಿಕೊಂಡು ಪ್ರಜೆಗಳಿಗೆ ಸಿಕ್ಕಂಥ ಇವತ್ತೊಂದು ಧಾರ್ಮಿಕ ಸ್ವತಂತ್ರ. ಸಂವಿಧಾನವನ್ನು ಮತ್ತು ನಮ್ಮ ಸತ್ಯವೇದ ನೋಡಬೇಕಾದ್ರೆ ಟ್ಯಾಲಿ ಆಗ್ತಿದೆ, ಸಾಕಷ್ಟು ವಿಷಯಗಳನ್ನು ಟ್ಯಾಲಿ ಆಗ್ತಿದೆ. ಅದನ್ನು ಪ್ರಜಾರಾಜ್ಯೋತ್ಸವ ಗಣರಾಜ್ಯೋತ್ಸವದ ದಿನದಲ್ಲಿ ಅದನ್ನು ಪಾರ್ಲಿಮೆಂಟ್ನಲ್ಲಿ ಅದನ್ನು ಅಂಗೀಕರಿಸ್ಕೊಳ್ತು. ದೇಶ ತುಂಬ ಇವತ್ತು ಗಣರಾಜ್ಯದ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಾದಂಥ ನಮಗೆ ಮೋಶೆ ಕಾಲದಲ್ಲೇ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಗೊತ್ತಾ? ಈ ಗಣರಾಜ್ಯೋತ್ಸವದ ಸಂವಿಧಾನ ದೇವರು ನಮಗೆ ಕೊಟ್ಟಿದ್ದಾನೆ. ಯಾರ ಕಾಲದಲ್ಲಿ? ಮೋಶೆ ಕಾಲದಲ್ಲೇ ದೇವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನನಗೆ. ಮೋಶೆಗೆ ದೇವರು ಹೇಳ್ತಾರೆ ನೋಡ್ರಿ, ಅದನ್ನೆಲ್ಲ ಎಲ್ಲಿ ಬರೆದಿದ್ದಾರೆ? ಬೈಬಲಲ್ಲಿ. ಅದಕ್ಕೋಸ್ಕರ ಧರ್ಮ ಪ್ರಮಾಣಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಇದೆ. ಯಾವ ಪುಸ್ತಕ ಅದು? ಧರ್ಮದ ಉಪದೇಶದ ಕಾಂಡ. ಅರಣ್ಯಕಾಂಡದಲ್ಲಿ ಅವರು ನಡೆದು ಬರ್ತಾ ಇರಬೇಕಾದ್ರೆ ಸಾಕಷ್ಟು ವಿಷಯಗಳನ್ನೆಲ್ಲವನ್ನು ಮೋಶೆ ಇದನ್ನು ಬರೆದು ಹೀಗೇ ನೀವು ಜೀವಿಸಬೇಕು ಎಂಬುದಾಗಿ ಅದನ್ನು ಧರ್ಮ ಪ್ರಮಾಣವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಅದನ್ನು ಅನುಗ್ರಹಿಸಿದನು. ಅದು ಕೇವಲ ಇಸ್ರಾಯೇಲ್ ಜನರಿಗೆ ಅಷ್ಟೇ ಅಲ್ಲ, ಈ ಸತ್ಯವೇದನ್ನು ಅಂಗೀಕರಿಸಿಕೊಂಡು ಜೀವಿಸುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಇದೆ. ದಟ್ ಮೀನ್ಸ್ ದೇವರ ಮಕ್ಕಳಾದಂಥ ನಮಗೆ 2 ಸಂವಿಧಾನ ಇದೆ. ಮೊದಲನೇದಾಗಿ ಯಾವ ಸಂವಿಧಾನ? ನಾವು ಭಾರತ ದೇಶದಲ್ಲಿ ನಾವೇನು ಜೀವಿಸ್ತಾ ಇದ್ದೇವೋ ಈ ಸಂವಿಧಾನದ ಜೊತೆಗೆ ಇನ್ನೊಂದು ಸಂವಿಧಾನ ಇದೆ, ನಮ್ಮ ಕೈಯಲ್ಲಿರುವಂಥ ಈ ಸತ್ಯವೇದ ಎಂಬ ಸಂವಿಧಾನ. ಕರೆಕ್ಟ್? ಇಲ್ಲಿರುವಂಥ ನಾವು ಎಲ್ಲ ಲಾಸ್ ಆ್ಯಂಡ್ ಅಮೆಂಡ್ಮೆಂಟ್ಸ್ನ ನಾವು ಅದನ್ನು ಪರಿಪಾಲಿಸಲೇಬೇಕಾಗಿದೆ. ಬಿಕಾಸ್ ವಿ ಆರ್ ಇಂಡಿಯನ್ಸ್. ಬಿಕಾಸ್ ವಿ ಆರ್ ಯಾರು? ನಾವು ಭಾರತ ದೇಶದವರು. ನಾವು ದೇಶದ ಪ್ರಜೆಗಳಾಗಿ ದೇಶವನ್ನು ಕೂಡ ನಾವು ಸಲ್ಯೂಟ್ ಮಾಡಿ ದೇಶವನ್ನು ಕೂಡ ನಾವು ಗೌರವಿಸ್ತೀವಿ, ದೇಶದ ಸಂವಿಧಾನವನ್ನು ಕೂಡ ನಾವು ಗೌರವಿಸ್ತೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಇಡೀ ಜೀವನವನ್ನು ಕೂಡ ನಾವು ಈ ಸತ್ಯವೇದ ಎಂಬತಕ್ಕಂಥ ಈ ಒಂದು ಸಂವಿಧಾನಕ್ಕೂ ಕೂಡ ನಾವು ನಡೀತೇವೆ ಎಂಬುದಾಗಿ, ಬದ್ಧರಾಗಿ ಜೀವಿಸ್ತೇವೆ ಎಂಬುದಾಗಿ ನಾವು ಒಡಂಬಡಿಕೆಗೆ ಒಳಪಟ್ಟಂಥ ಜನರಾಗಿದ್ದೇವೆ. ಹಲ್ಲೆಲೂಯಾ. 2 ವಿಷಯಗಳು ನಮ್ಮ ಮುಂದೆ ಇದ್ದಾರೆ. ಸೊ ಇಸ್ರಾಯೇಲ್ ಜನರು ಇದನ್ನು ಅನೇಕ ವರ್ಷಗಳು ಇದನ್ನು ಪಾಲಿಸಿದ ನಂತರ ಆ ದೇಶವನ್ನು ಸ್ವತಂತ್ರಿಸಿಕೊಂಡ್ರು. ಕಾನಾನ್ ದೇಶಕ್ಕೆ ಬಂದರು, ಸ್ವತಂತ್ರಿಸಿಕೊಂಡ್ರು, ಅಲ್ಲಿ ಜೀವಿಸಿದರು. ಇನ್ನೂ ಸ್ವಲ್ಪ ಕಾಲಕ್ಕೆ ಮುಂದೆ ಹೋಗಬೇಕಾದ್ರೆ ಆ ದೇಶದಲ್ಲಿ ನ್ಯಾಯಸ್ಥಾಪಕರನ್ನು ದೇವರು ಎಬ್ಬಿಸಿದರು. ಆ ನ್ಯಾಯಸ್ಥಾಪಕರು ಬಂದು ಈ ಧರ್ಮ ಪ್ರಮಾಣವನ್ನು ಜನರಿಗೆ ಬೋಧಿಸ್ತಾ ಇದ್ದರು, ಎಚ್ಚರಿಸ್ತಾ ಇದ್ದರು. ಅದ್ರ ಜೊತೆಗೆ ಯುದ್ಧಗಳನ್ನು ಮಾಡಿ ಅಲ್ಲಿದ್ದಂಥ ಬೇರೆ ಬೇರೆ ಅವರ ವೈರಿಗಳನ್ನು ಓಡಿಸಿ ಆ ಜನರಿಗೆ ಸ್ವತಂತ್ರದಲ್ಲಿ ಅವರನ್ನು ನಡೆಸ್ತಾ ಇದ್ದರು. ಇನ್ನೂ ಸ್ವಲ್ಪ ಮುಂದೆ ಬರಬೇಕಾದ್ರೆ ಅವರು ರಾಜರುಗಳನ್ನು ಬೇಕೆಂಬುದಾಗಿ ಕೇಳ್ಕೊಳ್ಬೇಕಾದ್ರೆ ರಾಜರುಗಳನ್ನು ದೇವರು ಕೊಟ್ಟರು. ಆ ರಾಜರುಗಳು ಕೊಟ್ಟಬೇಕಾದ್ರೆ ಇಸ್ರಾಯೇಲ್ ಜನರಲ್ಲಿ ನೋಡಬೇಕಾದ್ರೆ ಆಲ್ಮೋಸ್ಟ್ 16 ನ್ಯಾಯಸ್ಥಾಪಕರು ನಮಗೆ ಸಿಗ್ತಾರೆ ಬೈಬಲಲ್ಲಿ. ಅದು ಬಿಟ್ಟರೆ 42 ರಾಜರುಗಳು ಸಿಗ್ತಾರೆ. ನ್ಯಾಯಸ್ಥಾಪಕರು 16 ಸಿಗ್ತಾರೆ. 42 ಕಿಂಗ್ಸ್ ಸಿಗ್ತಾರೆ. ಆ 42 ಕಿಂಗ್ಸ್ನಲ್ಲಿ ದ ಫಸ್ಟ್ ಕಿಂಗ್ ಯಾರಂದರೆ ಇಸ್ ಎ ಸೌಲನು ಮೊದಲನೇ ರಾಜನಾದ. ಅವನು ಸಹ ಅವನು ರಾಜನಾಗಿ ಕಿರೀಟವನ್ನು ಧರಿಸಿಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡು ನನ್ನದೇ ಆದಂಥ ಅಮೆಂಡ್ಮೆಂಟ್ಸ್ ನಾನು ಮಾಡಿಕೊಂಡು ನನ್ನದೇ ಆದ ಸಂವಿಧಾನ ಮಾಡಿಕೊಂಡು ನಾನು ಜೀವಿಸ್ತೇನೆ ಎಂಬುದಾಗಿ ಹೇಳಲಿಕ್ಕಲ್ಲ. ಆಲ್ರೆಡಿ ದೇವ್ರು ಏನು ಮಾಡಿದರು? ಮೋಶೆ ಮುಖಾಂತರವಾಗಿ ಸಂವಿಧಾನವನ್ನು ದೇವರು ಕೊಟ್ಟಿದ್ದಾರೆ. ಆಲ್ರೆಡಿ ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರವನ್ನು ದೇವರು ಕೊಟ್ಟಿದ್ದಾರೆ. ಇದನ್ನು ಸೌಲನ್ನು ಪರಿಪಾಲಿಸಬೇಕಾಗಿತ್ತು. ಆದರೆ ಅವನು ದುಷ್ಟನಾದ್ದರಿಂದ, ಅಪನಂಬಿಕಸ್ಥನಾದ್ದರಿಂದ, ದೇವರ ಕಾರ್ಯವನ್ನು ಅವನು ಮಾಡದೇ ಹೋದುದರಿಂದ ಅವನ ವಿಷಯದಲ್ಲಿ ದೇವರೇ ಪಶ್ಚಾತ್ತಾಪ ಪಟ್ಟರು. ಅವನನ್ನು ಆ ಸಿಂಹಾಸನದಿಂದ ತೆಗೆದು ಹಾಕಿ
ಜಸ್ಟ್ ಕುರಿ ಕಾಯ್ತಾ ಇದ್ದಂಥ ಈ ಶಾಯನ ಮಗನಾದಂಥ ದಾವೀದನನ್ನು ತೆಗೆದುಕೊಂಡು ಬಂದು ಆ ಸಿಂಹಾಸನದ ಮೇಲೆ ಕೂರಿಸಿದ್ರು. ಪ್ರೈಸ್ ದಿ ಲಾರ್ಡ್. ಆ ಸಿಂಹಾಸನದ ಮೇಲೆ ಕೂತಂಥ ದಾವೀದನೂ ಸಹ ಅವನದೇ ಆದಂಥ ಸಂವಿಧಾನ ಮಾಡಲಿಕ್ಕೆ ಅವನಿರಲಿಲ್ಲ. ಅವನು ಯಾವುದೇ ಸಂವಿಧಾನಗಳನ್ನು ಆತನು ಮಾಡಲಿಲ್ಲ. ಬದಲಾಗಿ ಇರುವ ಸಂವಿಧಾನವನ್ನೇ, ಆಲ್ರೆಡಿ ಮೋಶೆ ಮೂಲಕ ಕೊಟ್ಟಂಥ ಆ ದೇವರ ವಾಕ್ಯವೆಂಬ ಸಂವಿಧಾನವನ್ನೇ, ಧರ್ಮಶಾಸ್ತ್ರವನ್ನೇ ಆತನು ಅದನ್ನು ಕೈಗೊಂಡು ನಡೆಯುತ್ತಾ ಎಲ್ಲೋ ಒಂದು ಹತ್ರ ಆತನು ಮಾಡಿದ ತಪ್ಪಿಗಾಗಿ ತಿರುಗಿ ಕ್ಷಮಾಪಣೆ ಬೇಡುತ್ತಾ ಆತನು ಹೇಳ್ತಾನೆ, ಸ್ವಾಮಿ, ನಾನು ಜನ್ಮದ ಪಾಪಿ, ನಾನು ಹುಟ್ಟುತ್ತಲೇ ಪಾಪವನ್ನು ನಾನು ಆವರಿಸ್ತಾ ಇದೆ, ಬಟ್ ನೀನು ನನ್ನ ಕರುಣಿಸು, ನಾನು ಕ್ಷಮಿಸು ಎಂಬುದಾಗಿ ಕ್ಷಮಾಪಣೆಯನ್ನು ಬೇಡಿ ಮತ್ತೆ ದೇವರ ಕಡೆಗೆ ಆತನು ತಿರುಗಿಕೊಂಡು 40 ವರ್ಷ ಸಮಾಧಾನದ ರಾಜ್ಯವನ್ನು ಯುಪ್ರಟಿಸ್ ನದಿಯಿಂದ ಹಿಡಿದು ಐಗುಪ್ತ ದೇಶದ ತನಕ ಎಲ್ಲ 7 ಸಾಮ್ರಾಜ್ಯಗಳಿಗೆ ಆತನ ಅಧಿಪತಿಯಾಗಿ ಆತನು ಜೀವಿಸ್ತಾ ಇರಬೇಕಾದ್ರೆ ಅವನ ದೇಶದಲ್ಲಿ ಯಾಕೆ ಸಮಾಧಾನ ಬಂತಂದರೆ ಆ ದೇಶದಲ್ಲಿ ಆತನು ದೇವರ ಸಂವಿಧಾನವನ್ನು ಗೌರವಿಸಿದ, ಅಂಗೀಕರಿಸಿದ, ಅದರ ಹಾಗೆ ಜೀವಿಸಲಿಕ್ಕೆ ಜನರಿಗೆ ಬೋಧಿಸಿದ. ಇದು ಆ ದೇಶಕ್ಕೆ ಏನು ತಂದುಕೊಡ್ತು? ಸಮಾಧಾನವನ್ನು ದೇವರು ತೆಗೆದುಕೊಟ್ರು. ಸಕಾಲದಲ್ಲಿ ಮಳೆಯನ್ನು ಬಂತು, ಸಕಾಲದಲ್ಲಿ ಬೆಳೆ ಬಂತು, ದೇಶವು ಸಮೃದ್ಧಿ ಆಗಿತ್ತು. ದಾವೀದ ಎಂಬುದಾಗಿ ಹೇಳಿದ ತಕ್ಷಣ ಅಕ್ಕಪಕ್ಕದ ವೈರಿಗಳು ನಡುಗ್ತಾ ಇದ್ರು. ಯಾರೂ ದಾವೀದನ ತಂಟೆಗೆ ಬರಲಿಲ್ಲ. ಯಾಕಂದರೆ ಅವನ ಕೀರ್ತಿ ಅಷ್ಟು ಪ್ರಭಾವವಾಗಿತ್ತು. ಆತನಿನ್ನ ಯೌವನ ಪ್ರಾಯದಲ್ಲಿರಬೇಕಾದ್ರಲ್ಲೇ ಜಸ್ಟ್ ಒಂದೇ ಒಂದು ಕವಣೆ ಕಲ್ಲಿನಿಂದ ಬಲಾಢ್ಯನಾದಂಥ ಗೋಲ್ಯಾತನನ್ನೇ ಹೊಡೆದು ಯಾವಾಗ ಉರುಳಿಸಿದ್ನೋ, ನಾನು ಹೇಳ್ತೀನಿ ನೋಡ್ರಿ, ಆ ಕೀರ್ತಿ ದೇಶದಲ್ಲೆಲ್ಲ ಹಬ್ಬಿತ್ತು. ಇದು ದಾವೀದನನ್ನು ಮುಟ್ಲಿಕ್ಕೆ ಭಯಪಡ್ತು. ದಾವೀದ ರಾಜ್ಯವನ್ನು ಕಬಳಿಸ್ಲಿಕ್ಕೆ ಭಯಪಟ್ಟರು. ಇದಾದ ನಂತರ ದಾವೀದನ ಮರಣ ನಂತರ ಅವನ ಮಗನಾದಂಥ ಸಾಲೊಮೋನನು ಆ ಪಟ್ಟಕ್ಕೆ ಬರ್ತಾನೆ, 3ನೇ ಅರಸನಾಗಿ. ಅವರು ಮೂವರನ್ನು 40 ವರ್ಷ ಆಳಿದ ಯುನೈಟೆಡ್ ಕಿಂಗ್ಡಮ್ ಎಂಬುದಾಗಿ ಹೇಳ್ತಾರೆ. ಐಕ್ಯ ರಾಜ್ಯ ಅದು, ಇಸ್ರಾಯೇಲರ ಚರಿತ್ರೆಯಲ್ಲಿ ಐಕ್ಯ ರಾಜ್ಯ. ಆ ಐಕ್ಯ ರಾಜ್ಯದಲ್ಲಿ ಸಾಲೊಮೋನನು ಬರ್ತಾನೆ. ದಾವೀದನು ತಾನು ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಆಸೆ ಪಟ್ಟ, ಆದರೆ ಎಲ್ಲ ಮೆಟೀರಿಯಲ್ಸ್ ಕೂಡಿಸಿದ ಮಗನಾದಂಥ ಯಾರು? ಸಾಲೊಮೋನನು ದೇವಾಲಯವನ್ನು ಕಟ್ಟಿ ಮುಗಿಸಿದ. ಆ 7 ಇಯರ್ಸ್ನಲ್ಲಿ ಒಂದು ಬಿಗ್ ಹ್ಯೂಮನ್ ಕನ್ಸ್ಟ್ರಕ್ಷನ್, ಅದು ಎಲ್ಲರೂ ಕೈ ಹಾಕಿದರು. ಅದಕ್ಕೆ ದೇವಾಲಯನ ಕಟ್ಟಲಿಕ್ಕೆ ಎಲ್ಲರೂ ಕೈ ಹಾಕಿದರು. ಹಿರಾಮನ ಕೈ ಹಾಕಿದ. ಲೆಬನೋನಿನಿಂದ ಮರಗಳನ್ನು ತೆಗೆದುಕೊಂಡು ಬಂದರು, ತುರಾಯಿ ಮರಗಳನ್ನು. ನಮ್ಮ ಹಿಸ್ಟ್ರಿ ಹೇಳ್ತದೆ, ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಸೌತ್ನಲ್ಲಿದ್ದಂಥ ಕರ್ನಾಟಕದಲ್ಲಿದ್ದ ಶ್ರೀಗಂಧ ಮರಗಳನ್ನು ಕೂಡ ಅಲ್ಲಿಗೆ ಸಾಗಿಸಿದ್ದಾರೆ. ಇಲ್ಲಿದು ಅವಾಗಲೇ ಗೋಲ್ಡ್ ಮೈನ್ಸ್ ಮಾಡಿ ಇಲ್ಲಿ ಬಂಗಾರ ಕೂಡ ಅಲ್ಲಿಗೆ ಹೋಗಿದೆ, ಇಲ್ಲಿದು ಅಕ್ಕಿ ಹೋಗಿದೆ, ಎಲ್ಲ ನಮ್ಮ ಇಂಡಿಯಾದಿಂದಲೂ ಕೂಡ ಸಾಕಷ್ಟು ಹೋಗಿದೆ. ಒಂದು ಚರಿತ್ರೆ ಹೇಳ್ತಿದೆ, ಇಸ್ರಾಯೇಲರಲ್ಲಿ ಭಾಳಷ್ಟು ಸಮಯದಲ್ಲಿ ಬರಗಾಲ ಬಂದಾಗ ನಮ್ಮ ಭಾರತ ದೇಶದ ಅಕ್ಕಿ, ಇಲ್ಲಿದ್ದ ಅಕ್ಕಿ ಆ ದೇಶಕ್ಕೆ ಹೋಗಿ ಅವರು ಊಟ ಮಾಡಿದ್ರು. ಸ್ವಲ್ಪ ದಿವಸ ಎಲ್ಲೋ ಒಂದು ಹತ್ರ ಅನ್ನದ ಋಣ ಹಿಡ್ಕೋಬಾರ್ದು ಎಂಬುದಾಗಿ ದೇವ್ರು ಏನು ಮಾಡಿದ್ರು, ತನ್ನ ಶಿಷ್ಯನಾದಂಥ ತೋಮನನ್ನು ಭಾರತ ದೇಶ ಕಳಿಸ್ಕೊಟ್ಟಿದ್ದಾರೆ. ಯಾವಾಗ? 1ನೇ ಶತಮಾನದಲ್ಲಿ. ಹಲ್ಲೆಲೂಯಾ. ದೇವರು ಋಣಗ್ರಸ್ತನಲ್ಲ ರೀ. ಆಮೇಲೆ ನಾವು ಋಣಗ್ರಸ್ತರಷ್ಟೇ. ನಾವು ದೇವರಿಗೆ ಋಣಗ್ರಸ್ತರಾಗಿದ್ದೇವೆ. ಯಾಕಂದ್ರೆ ತನ್ನ ಮಗನನ್ನೇ ಆತನು ಕೊಟ್ಟುಬಿಟ್ಟಿದ್ದಾನೆ. ನಮಗೆ ಏನೂ ಇಟ್ಕೊಂಡಿಲ್ಲ ದೇವರು. ಸರ್ವಸ್ವವನ್ನು ಆತನು ನಮಗೆ ದಾರಿ ಎರೆದು ಕೊಟ್ಟುಬಿಟ್ಟಿದ್ದಾನೆ. ಇಂಥ ಆಜ್ಞೆಗೆ ಒಳಪಡಿಸೋದಕ್ಕೋಸ್ಕರ ಸಾಲೊಮೋನನು ಯಾವಾಗ ದೇವಾಲಯವನ್ನು ಕಟ್ಟಿದ್ನೋ ಆತನು ಹೇಳ್ತಾನೆ, ಒಂದು ಪ್ರೇಯರ್ ಮಾಡ್ತಾನೆ, ಸ್ವಾಮಿ, ಈಗೋ ನನ್ನ ತಂದೆ ಆಸೆಯನ್ನು ನಾನು ಪೂರೈಸಿದ್ದೇನೆ. ನೀನು ವಾಸ ಮಾಡಲಿಕ್ಕೆ ಈ ಮಂದಿರವನ್ನು ನಾನು ಕಟ್ಟಿದ್ದೇನೆ. ಅವನು ಹೇಳ್ತಾನೆ, ಯಾವಾಗಲೂ ನಿನ್ನ ಕೃಪೆ, ನಿನ್ನ ಮಹಿಮೆ ಈ ಆಲಯದ ಮೇಲೆ ಇರಲಿ ಸ್ವಾಮಿ. ನಿನ್ನ ಕರುಣೆ, ನಿನ್ನ ಹಸ್ತವು ಈ ಆಲಯದ ಮೇಲೆ ಇರಲಿ ಎಂಬುದಾಗಿ ಯಾವಾಗ ಆತನು ಪ್ರಾರ್ಥಿಸಿದ್ನೋ, ನೋಡ್ರಿ, ಸಾಲೊಮೋನನಂಥ ಆತ್ಮಿಕ ಮನುಷ್ಯ, ಜ್ಞಾನವಂತ ಮನುಷ್ಯ, ಮಾಸ್ಟರ್ ಬಿಲ್ಡರ್ ಅಂತ ಮನುಷ್ಯ, ಅಂಥ ಶ್ರೀಮಂತನಾದ ಮನುಷ್ಯ ಆತನು ಎಲ್ಲಿ ಈ ಪ್ರಪಂಚದಲ್ಲಿ ಈ ಹ್ಯೂಮನ್ ಹಿಸ್ಟ್ರಿನಲ್ಲಿ, ಮಾನವ ಚರಿತ್ರೆಯಲ್ಲಿ ಹುಟ್ಟೇ ಇಲ್ಲ ರೀ. ಆತನಂಥ ಶ್ರೀಮಂತ ಹಿಂದಿನೂ ಇರಲಿಲ್ಲ, ಇವಾಗೂ ಕೂಡ ಇಲ್ಲ. ಇವಾಗಿರುವಂಥ ಬಿಲ್ ಗೇಟ್ಸ್ ಆಗಲಿ, ಅಂಬಾನಿ ಆಗಲಿ, ಅಥವಾ ವಾರೆನ್ ಬಫೆಟ್ ಆಗಲಿ, ಕಾರ್ಲ್ ಲೂಯಿಸ್ ಆಗಲಿ, ಯಾರೇ ಆಗಿರಲಿ ರೀ, ಅವರೆಲ್ಲ ಜಸ್ಟ್ ಅವನ ಮುಂದೆ ನಥಿಂಗ್. ಅವ್ರದ್ದು ಇಡೀ ಪ್ರಪಂಚದ ಆಸ್ತಿ ಬಂದರೆ 0.1 ಆಗೋದಿಲ್ಲ ಸಾಲೊಮೋನನ ಆಸ್ತಿಗಿಂತ.
ಬಂಗಾರ ಹಡಗು ಗಂಟ್ಲೆ ಇತ್ತು ಅವನ ಹತ್ರ. ವಾವ್, ಅವ್ನು ಬಂಗಾರ ರಾಶಿ ಮಾಡಿದ್ರೆ ಗುಡ್ಡ ಆಗ್ಬಿಡೋದು. ಅರಮನೆಯನ್ನು ಕಟ್ಟಿದ, ದೇವಾಲಯ ಕಟ್ಟಿದೆ, ಎಲ್ಲವನ್ನ ಕಟ್ಟಿ ಕೊನೆ ಉಳಿದಂಥ ಬಂಗಾರ ಸಾಮಾನ್ಯ ಸೈನಿಕರಿಗೆ ಗುರಾಣಿ ಮಾಡಿಕೊಟ್ಬಿಟ್ಟ ಅವನು. ಎಷ್ಟು ಗೋಲ್ಡ್ ಇತ್ತು ನೋಡ್ರಿ ಅವನ ಹತ್ರ, ಎಂಥ ಶ್ರೀಮಂತನಾಗಿದ್ದ ಅವನು. ಇಂಥ ಶ್ರೀಮಂತನಾದಂಥ ಸಾಲಮೋನನ್ನು ದೇವಾಲಯವನ್ನು ಆತನ ಪ್ರತಿಷ್ಠೆಪಡಿಸಿ ಆತನು ಮಾಡಿದಂಥ ಒಂದು ಸ್ವಚ್ಛವಾದ ಹೃದಯದಿಂದ ಶುದ್ಧವಾದಂಥ ತುಟಿಗಳಿಂದ ಒಂದು ಪ್ರಾರ್ಥನೆ ಮಾಡ್ತಾನೆ. ಆತನ ಆ ಪ್ರೇಯರಿಂದ ಏನು ಮಾಡ್ತಾನಂದರೆ ಪರಲೋಕದಿಂದ ಬೆಂಕಿ ಬಂತಾರೆ. ಹೆವೆನ್ನಿಂದ, ಪರಲೋಕದಿಂದ ಬೆಂಕಿ ಬಂದು ಆ ದಹನ ಪೀಠವನ್ನು ಆತನ ದಹಿಸ್ತು. ಅಂಥ ಸ್ಪಿರಿಚುಯಾಲಿಟಿ, ಅಂಥ ಆತ್ಮೀಕ ಮನುಷ್ಯನಾದಂಥ ಸಾಲಮೋನನ್ನು ದೇವಾಲಯವನ್ನು ಪ್ರತಿಷ್ಠೆಪಡಿಸಿ ಆತನು ಪ್ರಾರ್ಥಿಸಿ ದೇವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಯಾರು ಉತ್ತರಕ್ಕೋಸ್ಕರ? ದೇವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಆವಾಗ ದೇವರು ಇವಾಗ ಮಾತನಾಡ್ತಾ ಇದ್ದಾರೆ. ನಾವು ಗಾಡ್ ಈಸ್ ಸ್ಪೀಕಿಂಗ್. ಈಗ ದೇವ್ರು ಮಾತನಾಡ್ತಾ ಇದ್ದಾರೆ. 11ನೇ ವಾಕ್ಯದಿಂದ ಹೋದ್ರಿ. ಸೊಲೊಮೋನನು ಯೆಹೋವನ ಆಲಯವನ್ನೂ ತನ್ನ ಅರಮನೆಯನ್ನು ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಿನಲ್ಲಿದ್ದದನ್ನೆಲ್ಲ ಕೊನೆಗಾಣಿಸಿದ ನಂತರ ಯೆಹೋವನು ಅವನಿಗೆ, ನೋಡ್ರಿ ಹೇಳ್ತಿದೆ, ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ. ಹಲೋ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕೀ. ಸುಮ್ಮನೆ ಪ್ರಾರ್ಥನೆ ಮಾಡೋದಲ್ಲ ರೀ. ಇಟ್ಸ್ ನಾಟ್ ಸಿಂಪ್ಲಿಫೈಡ್ ಪ್ರೇಯರ್. ಆತನು ಪ್ರಾರ್ಥಿಸಿ ಕಾಯ್ತಾ ಇದ್ದಾನೆ. ಈಗ ಉತ್ತರ ಕೊಡೋದಕ್ಕೋಸ್ಕರ ಯಾರು ಬಂದಿದ್ದಾರೆ? ದೇವರೇ ಇಳಿದು ಬಂದಿದ್ದಾರೆ. ಅರಸನಾದ ಸಾಲಮೋನನೇ, ಈಗ ನೀನು ಈಗ ಇಷ್ಟೋ ತನಕ ನೀನು ಪ್ರಾರ್ಥಿಸಿದ್ದಿ, ಈಗ ನಾನು ನಿನಗೆ ಆನ್ಸರ್ ಕೊಡ್ತೀನಿ, ಕೇಳು. ನಾನು ಆನ್ಸರ್ ಕೊಡ್ತೇನೆ. ಏನಂತ ಆನ್ಸರ್ ಕೊಡ್ತಾ ಇದ್ದಾರೆ? ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ನಾನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞದ ಆಲಯಕ್ಕಾಗಿ, ಓಕೆ, ನೀನೇನು ಡೆಡಿಕೇಟ್ ಮಾಡ್ದೋ ಈ ದೇವಾಲಯವನ್ನು, ಎಸ್, ನಾನು ಆಕ್ಸೆಪ್ಟ್ ಮಾಡಿದ್ದೇನೆ. ಕೆಲವು ಸಾರಿ ಓಕೆ, ನಾವು ಮಾಡುವ ತೀರ್ಮಾನಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಅದು ದೇವರ ದೃಷ್ಟಿಯಲ್ಲಿ ದೇವರ ಚಿತ್ತಕ್ಕೆ ಸರಿಯಾಗಿರೋದಾಗಿದ್ದರೆ ದೇವರು ಯಾವಾಗಲೂ ಅದನ್ನು ಆಕ್ಸೆಪ್ಟ್ ಮಾಡುವನಾಗಿದ್ದಾನೆ. ನಾವು ಕೂಡ ಪ್ರಾರ್ಥಿಸ್ತೇವಲ್ಲ, ಅನೇಕ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯೊಂದಿಗೆ ನಮ್ಮ ಜೀವನ ಪ್ರಾರಂಭವಾಗ್ತದೆ. ಪ್ರಾರ್ಥನೆಯಲ್ಲೇ ರಾತ್ರಿ ನಾವು ಕಳೀತೇವೆ. ಪ್ರಾರ್ಥನೆಯೊಂದಿಗೆ ಈ ಆತ್ಮೀಯ ಜೀವಿತವನ್ನು ನಾವು ಕೊನೆ ಸಾಗಿಸ್ತಾ ಇದ್ದೇವೆ. ಆದರೆ ಎಲ್ಲ ಪ್ರಾರ್ಥನೆಗಳು ಕೂಡ ದೇವರು ಆಕ್ಸೆಪ್ಟ್ ಮಾಡೋದಿಲ್ಲ ರೀ. ಇದೊಂದು ಸ್ಟ್ರೇಂಜ್ ಆನ್ಸರ್ ಇದು. ಒಬ್ಬ ಮನುಷ್ಯ ಪ್ರೇಯರ್ ಮಾಡ್ತಿದ್ದಂತೆ, ದೇವರೇ ಟ್ರೈನ್ ನೋಡಿದ್ರೆ ಭಾಳ ಖುಷಿ ನನಗೊಂದು ಟ್ರೈನ್ ಕೊಡು ಸ್ವಾಮಿ ಅಂತ ಕೇಳಿದಂತೆ. ರೈಲ್ ಕೊಡು ಸ್ವಾಮಿ, ಟ್ರೈನ್ ಅಂತಂದೇಳಿ. ದೇವ್ರು ಆಮೇನ್ ಅಂತ ಹೇಳಿದಂತೆ. ಆಯ್ತು, ಟ್ರೈನ್ ಕೊಡ್ತೀನಿ, ಬಟ್ ಒನ್ ಕಂಡೀಷನ್. ದೇವ್ರು ಬಂದು ಹೇಳಿದಂತೆ, ನಿನಗೇನು ಬೇಕು? ಟ್ರೈನ್ ಬೇಕಾ? ಆಯಿತು, ನೀನು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲೆಲ್ಲ ಹಳಿ ಹಾಕಿಸ್ಕೋ, ಆಮೇಲೆ ನಾನು ಟ್ರೈನ್ ಕೊಡ್ತೀನಿ ಅಂದ್ರಂತೆ. ನೀನು ಎಲ್ಲೆಲ್ಲಿ ಅಡ್ಡಾಡಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಏನು ಮಾಡು, ಅಲ್ಲಿಗೆ ಟ್ರ್ಯಾಕ್ ಹಾಕ್ಸ್ಕೊ. ನೀನು ಟ್ರ್ಯಾಕ್ ಹಾಕ್ಸ್ಕೊ, ರೈಲ್ ನಾನು ನಿನಗೆ ಕೊಡ್ತೀನಿ ಅಂದ್ರಂತೆ. ಇವನು ಟ್ರ್ಯಾಕ್ ಹಾಕ್ಸ್ಕೊಳ್ಳಿಲ್ಲ, ಟ್ರೈನ್ ಬರಲಿಲ್ಲ. ನಮ್ಮ ಪ್ರೇಯರ್ ಒಂದೊಂದು ಸತಿ ಹಂಗೆ ಇರ್ತದೆ. ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಿರಲ್ಲ ನಮಗೆ. ಒಂದು ಅಮ್ಮ ಪ್ರಾರ್ಥನೆ ಮಾಡ್ತಿತ್ತಂತೆ ಯಾವಾಗಲೂ. ಓಕೆ, ಆ ಅಮ್ಮನಿಗೆ ಬಂಗಾರ ಅಂದರೆ ಅಷ್ಟು ಇಷ್ಟ. ಏನು ಬಂಗಾರ ಅಂದರೆ ಅಷ್ಟು ಇಷ್ಟ ಅಂತೆ. ಬಂಗಾರ ಅಂದರೆ ಯಾವ ಫಂಕ್ಷನ್ಗೆ ಹೋದ್ರೂ ಹಿಂಗೆ ಮುಟ್ಟದಂತೆ. ವಾವ್, ನಿನ್ನ ಜುಮ್ಕಿ ಎಷ್ಟು ಚೆನ್ನಾಗಿದೆ, ಓಕೆ, ಹಿಂಗೆ ಸರ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ, ಎಷ್ಟು ತೊಲದ್ದಿದು, ಯಾವ ಡಿಸೈನ್ ಇದು, ಬಳೆ ನೋಡಿ, ವಾವ್ ಬಂಗಾರ. ಆ ಅಮ್ಮನ ಹತ್ರ ಇರಲಿಲ್ಲ ಪಾಪ, ಬಡವಿ ಅವಳು. ಒಂದಿನ ಹೊಲದಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಲ್ಲ ಅಂತೇಳಿ ಯಾವಾಗಲೂ. ಓಕೆ, ಸ್ವಾಮಿ ಎಲ್ಲರೂ ಬಂಗಾರ ಹಾಕ್ಕೊಳ್ತಿದ್ದಾರೆ, ನಾನು ಇವತ್ತು ಪಾಸ್ಟರ್ ಪ್ರಸಂಗ ಮಾಡಿದರು, ಅವತ್ತು ಚರ್ಚೆಗೆ ಹೋಗಿ ಬಂದಿದ್ದಾಳೆ. ಓಕೆ, ಅವತ್ತು ಪರಲೋಕದ ಪ್ರಸಂಗ ಆಗಿದೆ, ಪರಲೋಕ ಬಂಗಾರದಿಂದ ಇದೆ ಅಂತಂದೇಳಿ ಹೇಳ್ಬಿಟ್ರು ಪಾಸ್ಟ್ರು. ಸ್ವಾಮಿ ಅಲ್ಲಿಂದ ಒಂದು 5 kg ಬಂಗಾರ ಅಂದರೆ ಸುರಿಸ್ಬಾರ್ದ ನೀನು? ಒಂದು ಕೆಲಸ ಮಾಡಪ್ಪ, ಮೂಲೆಗಿರೋ ರೋಡ್ ಒಂಚೂರು ಹಿಂಗೆ ಕಟ್ ಮಾಡಿ ಹಿಂಗೆ ಹೊಸಾಕ್ಬಿಡು ಸಾಕು. ಓಕೆ, ಒಂದು 5-6 kg ಬಂಗಾರ ಇಲ್ಲಿ ಬೀಳಲಿ ಅಂತಂದೇಳಿ. ಏನಾಯಿತು, ಎಷ್ಟು ಕೇಳಿದ್ಲು ಅವಳು? ಒಂದು 5-6 kg ಬಂಗಾರ ಬೀಳಲಿ ಅಂದ. ನಿಜಗೂ ಒಂದು 5-6 kg ದಬ 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 ಬಂಗಾರ ಬಿದ್ದುಬಿಡ್ತಂತೆ ಅವಳು ಮುಂದೆ. ನೋಡಿ ನಂಬಕ್ಕೋ ನಂಬಾರ್ದೋ ಗೊತ್ತಾಗಲಿಲ್ಲಂತೆ. ನೋಡಿದ್ರೆ ಪರಲೋಕದಿಂದ ದೇವ್ರು ತೆಗೆದು, ಆಯ್ತು ನೋಡೋಣ ಅದು ಏನು ಮಾಡ್ತೀನಿ ನೋಡೋಣ ಅಂತಂದೇಳಿ ಬಂಗಾರ ತೆಗೆದು ಹಾಕಿದ ತಕ್ಷಣ ಅವೆಲ್ಲ ಬಂಗಾರ ತೊಗೊಂಡು ಊರಿಗೆಲ್ಲ ನಾನು ಬಂಗಾರ ಸಿಗ್ತೇವೆ ಅಂದ ತಕ್ಷಣ ಪೊಲೀಸರು ಹಿಡ್ಕೊಂಡು ಹೋದ್ರಂತ ಆಕೆಗೆ. ಆ ಬಂಗಾರ ಸಿಕ್ಕಿ ಜಾಗ ಎಲ್ಲ ಬಂದು ತೋಡಿ ಬಂಗಾರ ಐತೇನೋ ಇಲ್ಲ ಅಂತ ತೋಡಿ ಆ ಹೊಲ ಎಲ್ಲ ಹಾಳು ಮಾಡಿಬಿಟ್ರಂತವಳು.
JCB ತಂದು ತೊಡೆದ ಅವು ಹೊಲನೂ ಹೋಯ್ತು, ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು ಅಂತವಳಿಗೆ. ದೇವ್ರಿಗೆ ಸ್ತೋತ್ರ ರೀ. ಹೀಗೆ ನೀವು ಜೀವಿಸ್ಬೇಕೆಂಬುದಾಗಿ ದೇವ್ರ ಆಜ್ಞೆಗಳನ್ನು ದೇವ್ರು ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ, ಸಾಲ್ಮೋನಿಗೆ ಹೇಳ್ತಾ ಇದ್ದಾರೆ, ಸಾಲ್ಮೋನ್, ನಾನು ನಿನ್ನ ದರ್ಶನದಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ. ಉದ್ದೇಶ ಏನು ಗೊತ್ತಾ? ಯಾಕೆ ನಾನು ನಿನ್ನ ಕಾಣಿಸ್ಕೊಂಡೆ ಗೊತ್ತಾ? ಈ ಆಲಯವನ್ನು ನಾನು ನನ್ನ ಯಜ್ಞಾಲಯಕ್ಕಾಗಿ ನಾನು ಆರಿಸಿಕೊಂಡಿದ್ದೇನೆ. ನೋಡಿ 13ನೇ ವಾಕ್ಯ, ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲು. ಹಲೋ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಿನ 14ನೇ ವಾಕ್ಯ ಓದೋದಕ್ಕಿಂತ ಭಾಳ ಪ್ರಾಮುಖ್ಯವಾಗಿ 13ನೇ ವಾಕ್ಯವನ್ನು ನಾವು ಓದಬೇಕು. ಏನು ಹೇಳ್ತಿತ್ತಲ್ಲಿ? ನಾನು ಆಕಾಶವನ್ನು ಮಳೆಗರೆಯದಂತೆ, ಮಳೆ ಬಾರದಂತೆ ಮುಚ್ಚುವಾಗಲು, ನಾನು ಅದನ್ನು ಮುಚ್ಚಿ ಬಿಡುವಾಗಲು, ದೇಶವನ್ನು ತಿಂದು ಬಿಡುವುದಕ್ಕೆ, ದೇಶವನ್ನು ತಿಂದು ಬಿಡುವುದಕ್ಕೆ, ಮಿಡತೆಗಳನ್ನು ಕಳುಹಿಸುವಾಗಲು, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲು. ಅರೆ, ಇವನ್ ಪ್ರೇಯರ್ ಏನು ಮಾಡಿದ್ದಾನೆ? ದೇವರೇನು ಹೇಳ್ತಾ ಇದ್ದಾರೆ ಇಲ್ಲಿ? ದೇವ್ರು ಹೇಳ್ತಾರೆ, ನಾನು ಆಕಾಶ ಮುಚ್ಚಿಬಿಡ್ತೇನೆ, ದೇಶ ತಿಂದ್ಬಿಡೋದಕ್ಕೆ ಮಿಡತೆ ಕಳಿಸ್ತೇನೆ, ಆಮೇಲೆ ನನ್ನ ಪ್ರಜೆಗಳ ಮೇಲೆ ಘೋರವಾದಂಥ ವ್ಯಾಧಿಗಳು ಬರ್ತದೆ. ಈಗ ಬರುವಾಗಲೂ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ಈಗ ದೇವ್ರು ಹೇಳ್ತಾರೆ 14ನೇ ವಾಕ್ಯದಲ್ಲಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ದೇವ್ರು ಹೇಳ್ತಿದ್ದಾರೆ, ಹಲೋ ಮೈ ಪೀಪಲ್, ಮೈ ಜನರೇಷನ್, ಮೈ ಚೂಸನ್ ಪೀಪಲ್, ನಾನು ಆರಿಸಿಕೊಂಡ. ದೇವ್ರು ಹೇಳ್ತಿದ್ದಾರೆ, ಸ್ವಾಭಿಮಾನದಿಂದ ದೇವ್ರು ಹೇಳ್ತಿದ್ದಾರೆ ನನ್ನವರು. ದೇವ್ರು ಹೇಳ್ತಿದ್ದಾರೆ ನನ್ನವರು. ಆಮೇನ್. ಒಂದು ವೇಳೆ ಇವತ್ತು ದೇವ್ರು ಹೇಳಿದ್ ಬಂದು ಎಷ್ಟು ಜನರಿಗೆ ದೇವ್ರು ಇದನ್ನು ಹೇಳಲಿಕ್ಕೆ ಸಾಕ್ರಿ? ನಮ್ಮ ಚರ್ಚಿಂದ ಮೊದಲುಗೊಂಡು, ನಮ್ಮ ಪಟ್ಟಣ ಮೊದಲುಗೊಂಡು, ನಮ್ಮ ರಾಜ್ಯ, ನಮ್ಮ ದೇಶ, ಈ ಪ್ರಪಂಚ ಮೊದಲುಗೊಂಡು ದೇವ್ರು ಬಂದು ಒಂದು ವೇಳೆ ಕೇಳೋದಾಗಿದ್ರೆ ಎಷ್ಟು ಜನ ನಾವು ದೇವರಿಗೋಸ್ಕರ ಜೀವಿಸುವಂಥವ್ರು ನಾವು ಸಿಗ್ತೇವೆ? ಅಥವಾ ಆ ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವಂಥ ಎಷ್ಟು ಜನರು ನಾವಿದ್ದೇವೆ? ಅಥವಾ ಆ ದೇವರ ಹೆಸರಿನಲ್ಲಿ ಎಷ್ಟು ಲೂಟಿ ಮಾಡಿದ್ದೇವೆ? ಆ ದೇವರ ಹೆಸರಿನಲ್ಲಿ ಎಷ್ಟು ಆಸ್ತಿಗಳನ್ನು ಮಾಡಿದ್ದೇವೆ? ಆ ದೇವರ ಹೆಸರಿನಲ್ಲಿ ಎಷ್ಟು ಕೊಳ್ಳೆ ಹೊಡೆದಿದ್ದೇವೆ? ಆ ದೇವರ ಹೆಸರಿನಲ್ಲಿ ಎಷ್ಟು ಜನರಿಗೆ ಮೋಸ ಮಾಡಿದ್ದೇವೆ? ಆ ದೇವರ ಹೆಸರಿನಲ್ಲಿಯೇ ನಾನು ಕ್ಷಮಿಸ್ರಿ, ಸಭೆಯಲ್ಲಿರೋ ಎಷ್ಟು ಜನ ಹೆಣ್ಮಕ್ಳಿಗೆ ಹಾಳಾಗಿದ್ದಾರೆ? ಇಟ್ಸ್ ವೆರಿ ಸ್ಯಾಡ್. ಇಂಥವ್ರ ಮೇಲೆ ಖಂಡಿತವಾಗಲೂ ಅವ್ರ ಮೇಲೆ ಆಶೀರ್ವಾದ ಬರದ ಹಾಗೆ ದೇವರು ಮುಚ್ಚುವನಾಗಿದ್ದಾನೆ. ಅವ್ರ ಲೈಫ್ನಲ್ಲಿ ಎಂಡ್ನಲ್ಲಿ ಏನಾಗ್ತದೆ ಗೊತ್ತಾ? ವ್ಯಾಧಿಗಳಿಂದ ಅವ್ರು ತುಂಬುವಂಥರಾಗಿರ್ತಾರೆ. ಅವ್ರು ಎಷ್ಟೇ ದುಡಿದ್ರೂ ಕೂಡ ಮಿಡತೆಗಳ ರೂಪದಲ್ಲಿ ಬಂದು ಎಲ್ಲ ಹಾಳಾಗಿ ಹೋಗ್ತದೆ. ನಾವು ದೇವರಿಗೆ ಸಂಬಂಧಪಟ್ಟವರಾಗಿ ನಾವು ಜೀವಿಸುವುದಿಲ್ಲವೋ ಅಲ್ಲಿ ತನಕ ಶಾಪಗ್ರಸ್ತರಾಗಿ ನಾವು ಉಳಿತೇವೆ. ಆ ಶಾಪಗ್ರಸ್ತತನ ಎಲ್ಲರೂ ಒಂದು ನಿಮಿಷ ನನ್ನ ಕಡೆ ನೋಡ್ರಿ, ನಮ್ಮ ಸಂತತಿ ಮೇಲೆ ನಾವು ಬಿಡುವಂಥವರಾಗಿರ್ತೇವೆ. ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ನನ್ನವರು ಎಂದು ಹೆಸರುಗೊಂಡ ನನ್ನ ಪ್ರಜೆಗಳು. ವಿ ಆರ್ ಆಲ್ ಚೂಸನ್ ಪೀಪಲ್, ವಿ ಆರ್ ಆಲ್ sacred people. Okay, we are all redemptioned people, we are delivered people, we are called by our name. ನಮ್ಮ ಹೆಸರಿಂದ ನಾವು ಕರೆಯಲ್ಪಟ್ಟಿದ್ದೇವೆ, ವಿಮೋಚಿಸಲ್ಪಟ್ಟ ಜನರು ನಾವಾಗಿದ್ದೇವೆ, ದೇವರಿಂದ ಕರೆಯಲ್ಪಟ್ಟ ಜನರು ನಾವಾಗಿದ್ದೇವೆ. ದೇವರು ಹೇಳ್ತಾರೆ ನನ್ನವರು ಇವರು, ನನ್ನ ಪ್ರಜೆಗಳೆಂಬುದಾಗಿ ದೇವರು ಹೇಳ್ತಾರೆ. ನನ್ನವರು. ಇವತ್ತು ನಾವು ಕೂಡ ಎಷ್ಟು ಜನ ನಾವು ಹೇಳಲಿಕ್ಕೆ ಸಾಕು, ಸ್ವಾಮಿ ನಾನು ನಿನ್ನವನೆಂಬುದಾಗಿ ಹೇಳಲಿಕ್ಕೆ. ಎಷ್ಟು ಜನರ ಕೈ ಮೇಲೆ ಕೆತ್ತೈತೆ, ಎಷ್ಟು ಜನ ಹೃದಯ ಮೇಲೆ ಕೆತ್ತೈತೆ, ಸ್ವಾಮಿ ಇವತ್ತು ನಾನು ನಿನ್ನವನಾಗಿದ್ದೇನೆ, ನೀನು ಬಿಟ್ಟರೆ ಬೇರೆ ಏನೂ ಬೇಡ ನನಗೆ ಎಂಬುದಾಗಿ ಎಷ್ಟು ಜನ ನಾವು ಹೇಳ್ತೀವಿ ರೀ. ಲಾರ್ಡ್ ಇಟ್ಸ್ ಎನಫ್. ಓಕೆ, ಇಟ್ಸ್ ಎನಫ್. ಸಾಕು ಸ್ವಾಮಿ, ನೀನು ಮಾತ್ರ ನನಗೆ ಸಾಕು, ನೀ ಮಾತ್ರ ಸಾಕು. ಎಷ್ಟು ಜನ ನಾವು ಹೇಳ್ತೀವಿ ರೀ. ಹಾಗೆ ನಾವು ಜೀವಿಸ್ಬೇಕಲ್ಲ. ಒಂದು ವೇಳೆ ಸ್ವಾಮಿ ನಾನು ನಿನ್ನವನು ಎಂಬುದಾಗಿ ಹೇಳಿದರೆ ದೇವರು ಬಂದು ಹೇಳ್ತಾನೆ, 2 ಕಪಾಳ ರಪ್ಪನ್ನು ಬಿಗಿದು ಜೋಮ್ನಾಗಿರೋ ಸಿಗರೇಟ್ ಪ್ಯಾಕ್ ತೆಗಿ. ಆವಾಗ ನೀನು ಯಾರಾಗ್ತೀಯ? ನನ್ನವನಾಗ್ತೀಯ. ಸ್ವಾಮಿ ನಾನು ನಿನ್ನವನ ತಕ್ಷಣ ರಪ್ಪನ್ನು ಬಿಟ್ಟು ಈ ಉಂಗುರ ತೆಗೆದು ಬಿಸಾಕು, ಇನ್ನಿಂದಲ್ಲ ಯಾರ್ದೋ ಕತ್ಕೊಂಬಂದು ಹಾಕ್ಕೊಂಡ್ಯ. ಕಳ್ತನ ನಿನ್ನೊಳಗಡೆ ಇದೆ, ಕಳ್ತನ ನಿನ್ನೊಳಗಡೆ ಇದೆ, ವ್ಯಭಿಚಾರ ನಿನ್ನೊಳಗಡೆ ಇದೆ, ಲೋಕದ ದುರಾಸೆಗಳು ನಿನ್ನ ಒಳಗಡೆ ಇದೆ, ಲೋಕದ ಸಂಗತಿಗಳು ನಿನ್ನ ಒಳಗಡೆ ಇದೆ. ಹೆಂಗೆ ನೀನು ನನ್ನವನು ಆಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ದೇವ್ರು ಹೇಳ್ತಾರೆ, ಐ ಆಮ್ ದ ಮೋಸ್ಟ್ ಸ್ಯಾಕ್ರೆಡ್ ಹೋಲಿ ಗಾಡ್. ದೇವ್ರು ಹೇಳ್ತಾನೆ, ನಾನು
ಪರಿಶುದ್ಧನಾದಂಥ ದೇವರು. ನೀವೇನಾಗಿರ್ರಿ? ಪರಿಶುದ್ಧರಾಗಿರ್ರಿ, ನೀತಿ ಉಳ್ಳವರಾಗಿರ್ರಿ. ಅದಕ್ಕೆ ವಾಕ್ಯ ಹೇಳ್ತಿದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ಈಗ ದೇವರು ಮಾತಾಡ್ತಿದ್ದಾರೆ, ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ನಾನು ದಯಪಾಲಿಸುವೆನು. ಆಮೆನ್. ಇಲ್ಲಿ ವಾಕ್ಯ ಹೇಳ್ತಿದೆ, ಫಸ್ಟು ತಗ್ಗಿಸ್ಕೊಳ್ಬೇಕಂತೆ, ಎರಡನೇದು ಕೆಟ್ಟ ನಡತೆಯನ್ನು ಬಿಡಬೇಕಂತೆ, ಮೂರನೇದಾಗಿ ತಿರುಗಿಕೊಳ್ಬೇಕಂತೆ, ನಾಲ್ಕನೇದು ಪ್ರಾರ್ಥಿಸ್ಬೇಕಂತೆ, ಐದನೇದು ದರ್ಶನವನ್ನು ನಾವು ಬಯಸ್ಬೇಕಂತೆ. ಹೀಗೆ ನಾವು ಮಾಡೋದಾಕಿದ್ರೆ ದೇವರು ಎಲ್ಲಿಂದ ಪ್ರಾರ್ಥನೆ ಕೇಳ್ತಾನಂತೆ? ವಾಕ್ಯ ಹೇಳ್ತದೆ, ಎಲ್ಲಿಂದಂತೆ? ಪರಲೋಕದಿಂದ ಲಾಲಿಸಿ. ಎಷ್ಟು ದೂರ ಇದ್ದಾರೆ ಪರಲೋಕಕ್ಕೆ? ಎಷ್ಟೋ ಕೋಟಿ ಮೈಲಿ ದೂರ ಇದೆ. ನಮ್ಮ ಕೈಗೆ ಅದು ಇಮ್ಯಾಜಿನೇಷನ್ ಕೂಡ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕೈಯಲ್ಲಿ ಇಮ್ಯಾಜಿನೇಷನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಒಂದು ನಕ್ಷತ್ರ ಒಂದು 5 ನಿಮಿಷ ನಮ್ಮ ಕೈ ನೋಡ್ಲಿಕ್ಕೆ ಆಗೋದಿಲ್ಲ ರೀ. ಕುತ್ತಿಗೆ ನೋವು ಬರ್ತೈತೆ ನಮಗೆ. ಮೊನ್ನೆ ನನ್ನ ಮಗನಿಗೆ ಕರ್ಕೊಂಡು ನಾನು ಮೇಲೆ ಹೋಗಿದ್ದೆ. ಓಕೆ, ರಾತ್ರಿ ಟೈಮ್ನಲ್ಲಿ ಎಷ್ಟು ಸ್ಯಾಟಲೈಟ್ ನೋಡಿದ್ವಿ? 16 ಸ್ಯಾಟಲೈಟ್ ನೋಡಿದ್ವಿ ನಾವು. ಒಂದರಿಂದ ಅಲ್ಲೊಂದು ಹೋಗ್ತೈತೆ, ಇಲ್ಲೊಂದು ಹೋಗ್ತೈತೆ. ಓಕೆ, ಒಂದು ವಿತಿನ್ 10-15 ಸೆಕೆಂಡ್ಸಲ್ಲಿ ಮತ್ತೊಂದು ಹೋಗ್ತದೆ. ಒಂದು 10-15 ಮಿನಿಟ್ಸಲ್ಲಿ ಒಂದು 16 ಸ್ಯಾಟಲೈಟ್ ಹೋಗೋದನ್ನು ನೋಡಿದ್ವಿ. ನಾನು ತೋರಿಸ್ದೆ, ಪಾಪ ಅಲ್ಲೊಂದು ಹೋಗ್ತೈತೆ ನೋಡಂತ ನೀವು ತೋರಿಸ್ದೆ. ಹೋಗಿ ಪಾಪ ನನ್ನ ಕುತ್ತಿಗೆ ನೋವ್ತೈತೆ, ನಂದು ಕುತ್ತಿಗೆ ನೋವು ಬಂದು ನಾವು ಮೇಲೆ ನೋಡಲಿಕ್ಕೆ ಎಷ್ಟೊತ್ತಂಗೆ ನಾವು ನೋಡ್ತೀವಿ. ಹಾಗಿದ್ರೆ ದೇವರು ಪರಲೋಕದಿಂದ ನಮ್ಮನ್ನು ತಗ್ಗಿಸಿ ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ, ಅಷ್ಟು ದೂರದಲ್ಲಿರುವಂಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಆತನು ಹೇಳ್ತಾನೆ, ಪರಲೋಕದಿಂದ ನಾನು ಏನು ಮಾಡ್ತೇನೆ? ಲಾಲಿಸ್ತೇನೆ. ಇಷ್ಟು ದೊಡ್ಡ ದೇವರು. ಓಕೆ, ಒಂದು 5 ನಿಮಿಷ ನಾವು ಮೇಲೆ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೆ ದೇವರು ಅಲ್ಲಿಂದ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಏನು ಮಾಡ್ತೇನಂತೆ? ನಿಮ್ಮ ದೇಶದ ಮೇಲೆ ನಾನು ಏನು ಕೊಡ್ತೇನೆ? ಆರೋಗ್ಯವನ್ನು ದಯಪಾಲಿಸ್ತೇನೆ. ನಾನು ಆರೋಗ್ಯವನ್ನು ದಯಪಾಲಿಸ್ತೇನೆ. ಇವತ್ತು ನಮ್ಮ ಆರೋಗ್ಯದಿಂದ ಹೇಳಬೇಕಾದ್ರೆ ಅವರ್ ನೇಷನ್ ಶುಡ್ ಬಿ ಹೆಲ್ದಿ ನೇಷನ್. ನಮ್ಮ ದೇಶ ಆರೋಗ್ಯವಾಗಿರಬೇಕು. ಓಕೆ, ದೇಶ ಆರೋಗ್ಯವಾಗಿರೋದಾಗಿದ್ದರೆ ಓಕೆ, ರಾಜ್ಯಗಳು ಪ್ರಜೆಗಳು ಆರೋಗ್ಯವಾಗಿರ್ತಾರೆ. ಅವರು ಆರೋಗ್ಯವಾಗಿರೋದಾಗಿದ್ದರೆ ಕುಟುಂಬ ಆರೋಗ್ಯವಾಗಿರ್ತದೆ. ಕುಟುಂಬ ಆರೋಗ್ಯವಾಗಿರ್ತದೆ ಅಂದರೆ ಕುಟುಂಬದಲ್ಲಿ ವಾಸ ಮಾಡೋರು ಆರೋಗ್ಯವಾಗಿರ್ತಾರೆ. ಆ ಕುಟುಂಬದವ್ರು ಬರುವ ಸಭೆ ಆರೋಗ್ಯವಾಗಿರ್ತದೆ. ಹಲ್ಲೆಲೂಯ. ಸಭೆ ಆರೋಗ್ಯವಾಗಿರ್ತದೆ. ಈಗ ನಾನು ಹೇಳ್ತೀನಿ ನೋಡ್ರಿ, ಈಗ ಅದು ಅಧಿಕಾರ ದೇವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ದೇವರನ್ನು ಆರಾಧಿಸುವ ಜನರಿಗೆ, ಯಾರು ತಗ್ಗಿಸಿಕೊಳ್ತಾರೋ ಆ ಜನರಿಗೆ, ಯಾರು ದೇವರ ದರ್ಶನವು ಬಯಸ್ತಾರೋ ಅವರಿಗೆ ಅದನ್ನು ದೇವರು ಕೊಟ್ಟಿದ್ದಾನೆ. ಮತ್ತು ಎಲ್ಲದಕ್ಕಿಂತ ಮೇಲಾಗಿ ನನ್ನವರೆಂಬುದಾಗಿ ದೇವರು ಯಾರು ಹೇಳ್ತಾರೋ ನಾವು ಕೂಡ ಹೇಳಬೇಕು, ಹೌದು ಸ್ವಾಮಿ ನಾನು ನಿನ್ನವನಾಗಿದ್ದೇನೆ. ಯಾರು ನಾವು ಹೇಳ್ತೀವೋ, ಹೌದು ಕರ್ತನೆ ನಾನು ನಿನ್ನವನಾಗಿದ್ದೇನೆ, ನಿನ್ನವಳು ನಾನಾಗಿದ್ದೇನೆ, ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ನಾವು ಪ್ರಾರ್ಥಿಸುವುದಾಗಿದ್ದರೆ ನಮ್ಮ ಕುಟುಂಬ ಸಮಾಧಾನವಾಗಿರ್ತದೆ, ನಮ್ಮ ಕುಟುಂಬ ಹೆಲ್ದಿಯಾಗಿರ್ತದೆ, ಆರೋಗ್ಯಪೂರ್ಣವಾಗಿರ್ತದೆ. ನಮಗೆ ದೇವ್ರು ಏನು ಮಾಡ್ತಾನೆ? ಮಿಡತೆಗಳನ್ನು ದೇವ್ರು ತಡಿತಾನೆ. ಮಳೆ ಬರುವ ಹಾಗೆ ದೇವರು ಕೃಪೆ ಕೊಡ್ತಾನೆ. ಹಲ್ಲೆಲೂಯ. ಯಾವ ವ್ಯಾಧಿ ಬರದ ಹಾಗೆ ದೇವರು ನಮ್ಮನ್ನು ಸಂರಕ್ಷಿಸಿ ದೇವರು ನಮ್ಮನ್ನು ಕಾಪಾಡ್ತಾನೆ. ನಾನು ಭಾಳ ಜನ ಕೆಲವ್ರಿಗೆಲ್ಲ ನಾನು ನೋಡ್ತೀನಿ ರೀ, ಎಷ್ಟು ಹೆಲ್ದಿಯಾಗಿರ್ತಾರೆ ಅವರು, ಎಷ್ಟು ಹೆಲ್ದಿಯಾಗಿರ್ತಾರೆ. ನಮ್ಮದ್ರಲ್ಲಿ ಕೆಲವರು ನಮ್ಮ TTನಲ್ಲಿ ಕೆಲವರೆಲ್ಲರೂ ಇದ್ದಾರೆ, ಕೆಲವು ಪಾಸ್ಟರ್ಸ್ಗಳು. ಅವ್ರಿಗೆ ನೋಡಿದ್ರೆ ಭಾಳ ಖುಷಿ ಆಗ್ತಿತ್ತು ನನಗೆ. ಓಕೆ, ಪಾಸ್ಟರ್ ನಿಮ್ಮದು ಏಜ್ ಎಷ್ಟು ಅಂತ ಕೇಳಿದರೆ ಅವ್ರ ಮೇಲೆ ಕೇಳ್ತಾರೆ, ಸುಮ್ಮನೆ ಯಾರಿಗೆ ಹೇಳ್ಬೇಡ್ರಿ ಅಂತಾರೆ. ಎಷ್ಟು ಅಂತ ಕೇಳಿದ್ರೆ ನನಗೆ 56 ವರ್ಷ. ನೋಡೋಕೆ 35 ವರ್ಷದ ಥರ ಕಾಣ್ತಿರ್ತಾರೆ ಅವರು. 56 ವರ್ಷ. ಅವ್ರಿಗೊಂದು ಚಿಂತೆ ಏನಂದರೆ ಇನ್ನು 4 ವರ್ಷ ಆದರೆ 60 ವರ್ಷ ಆಗ್ತೈತೆ ನನಗೆ ಅಂತ. ನನಗೂ ನೋಡ್ತಾ 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 ಆಗಲೇ ಈಗ 47 ವರ್ಷ ಆಗ್ಬಿಡ್ತು ನನಗೆ. 47 ಇಯರ್ಸ್. ಮುಂದಿನ ತಿಂಗಳು ನನಗೆ 48 ಆಗ್ತಿತ್ತು. ಈಗ ಇನ್ನೊಂದು 2 ವರ್ಷ ಹೋದರೆ 50 ವರ್ಷ ನನಗೆ. ಎಲ್ಲ ಸೇರಿ ಬರ್ತಡೇ ಮಾಡ್ತೀರಿ ನಂದು. ಈಗಲೇ ಅಪ್ಲಿಕೇಶನ್ ಆಗ್ತಿದೆ ನೋಡ್ರಿ. 50 ಇಯರ್ಸಿಂದ. ಆಮೇಲೆ ಅಂದರೆ ಏನಾಯ್ತು ಅಲ್ಲಿಗೆ? 50 ಓವರ್ 50 ಹಾಫ್ ಸೆಂಚುರಿ ಆಯಿತು. ಪ್ರೈಸ್ ಎಲ್ಲೋ ನೋಡ್ರಿ. ನಮ್ಮ ಆಯುಷ್ಯನ ನಾವು ಮುಟ್ಟಬೇಕಾದ್ರೆ, ನಮ್ಮ ಸ್ಟೇಟಸ್ನ ನಾವು ಮುಟ್ಟಬೇಕಾದ್ರೆ, ನಮ್ಮ ಗಮ್ಯವನ್ನು ನಾವು ಮುಟ್ಟಬೇಕಾದ್ರೆ ಒಂದೇ ಒಂದು ಏನು ಗೊತ್ತಾ? ದೇವ್ರು ಹೇಳ್ತಾನೆ, ನನ್ನವರೆಂಬುದಾಗಿ ದೇವ್ರು ಹೇಳಬೇಕಾದ್ರೆ ನಾವು ಹೇಳಬೇಕು, ಹೌದು ಸ್ವಾಮಿ ನಾನು ನಿನ್ನವನು ಎಂಬುದಾಗಿ ಹೇಳುವ ಯೋಗ್ಯತೆ ನಾವು ಉಳಿಸ್ಕೊಳ್ಬೇಕಾಗಿದೆ ರೀ. ಆ ಯೋಗ್ಯತೆ, ಆ ಎಬಿಲಿಟಿನ ನಾವು ಉಳಿಸ್ಕೋಬೇಕಾಗಿದೆ. ಓಕೆ,
ನಾವು ಎಬಿಲಿಟಿ ಉಳಿಸ್ಕೋಬೇಕಾದ್ರೆ, ಎಲ್ಲರೂ ಕೇಳಿಸ್ಕೊಡ್ರಿ, ನಾವು ಎಬಿಲಿಟಿ ಉಳಿಸ್ಕೊಳ್ಬೇಕಾದ್ರೆ ನಾವು ಅವೈಲಬಿಲಿಟಿ ಆಗಿರ್ಬೇಕು. ರೈಟ್? ಇಫ್ ವಿ ಅವೈಲಬಿಲಿಟಿ ಟು ಗಾಡ್, ದೇವ್ರಿಗೆ ನಾವು ಅವೈಲಬಿಲಿಟಿ ಆಗಿ ನಾವು ಇರ್ಬೇಕು. ಅವೈಲಬಿಲಿಟಿ ಅಂದರೆ ಏನು? ದೇವ್ರಿಗೆ ಸಿಕ್ಕುವಂಥವ್ರಾಗಿರ್ಬೇಕು. ನಾವು ನಮ್ಮ ಸಮಯ ಕೊಡಬೇಕು ದೇವ್ರಿಗೆ. ನಾವು ನಮ್ಮ ಸಮಯವನ್ನು ಕೊಟ್ಟು ನಾವು ದೇವ್ರಿಗೆ ಸಿಕ್ಕೋದಾಕಿದ್ರೆ ನಮ್ಮ ಎಬಿಲಿಟಿನ ದೇವರು ಉಳಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಾನು ದೇಶಕ್ಕೆ ಬಂದು ಏನು ಮಾಡ್ತೀನಿ, ನನಗೆ ಗೊತ್ತಾತಪ್ಪ. ಸಾಲ್ಮೋನ್ ಗೊತ್ತು, ನಿನ್ನ ಪ್ರಾರ್ಥನೆ ಎಲ್ಲ ಕೇಳಿದ್ದೀನಿ ನಾನು. ಕನಸಿನಲ್ಲಿ ದೇವ್ರು ಬಂದು ಮಾತನಾಡ್ತಿದ್ದೆ ಪ್ರತ್ಯಕ್ಷನಾಗಿ, ನಾನೆಲ್ಲ ಕೇಳಿದ್ದೀನಿ. ಓಕೆ, ನೀನು ಹಿಂದೆ ನಿಮ್ಮಪ್ಪ ಯಾರಂತ ಚೆನ್ನಾಗಿ ಗೊತ್ತು, ಸೌಲ ಯಾರಂತ ಚೆನ್ನಾಗಿ ಗೊತ್ತು, 16 ನ್ಯಾಯಸ್ಥಾಪಕರುಗಳು ಯಾರಂತ ಚೆನ್ನಾಗಿ ಗೊತ್ತು. ಓಕೆ, ಅಲ್ಲಿಂದ ಇನ್ನು ಹಿಂದೆ ಹೋದರೆ ಓಕೆ ಇಸ್ರಾಯೇಲ್ ಜನರು ಯಾರಂತ ಚೆನ್ನಾಗಿ ಗೊತ್ತು, ಮೋಶೆ, ಓಕೆ ಯೆಹೋಶುವ, ಕಾಲೇಬ ಯಾರಂತ ಚೆನ್ನಾಗಿ ಗೊತ್ತು. ಅಲ್ಲಿಂದ ಇನ್ನೂ ಸ್ವಲ್ಪ ಹಿಂದೆ ಹೋಗಿದ್ರೆ ಯಾರು ಸಿಗ್ತಾರೆ, ಯೋಸೇಫ ಯಾರಂತ ಚೆನ್ನಾಗಿ ಗೊತ್ತು. ಓಕೆ, ಅವ್ರ ಅಣ್ಣಂದ್ರೆ ಯಾರಂತ ಚೆನ್ನಾಗಿ ಗೊತ್ತು, ಅವ್ರ ಅಪ್ಪ ಯಾರೋ ಗೊತ್ತು, ಅವರಪ್ಪ ಗೊತ್ತು ನನಗೆ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ತೆರಹ ಯಾರಂತ ಗೊತ್ತು. ಹಂಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲ ನೋಹ ಯಾರಂತ ಗೊತ್ತು. ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಸೊದೋಮ್ ಗೊಮೋರ ಜನರು ಯಾರಂತ ಗೊತ್ತು. ಇನ್ನು ಹಿಂದೆ ಹೋಗ್ರಿ ಸೀದಾ ಆದಾಮ್. ಅಲ್ಲಿಂದ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಆದಾಮ್ ಯಾರಂತ ಗೊತ್ತು, ಆಕೆ ಹೆಂಡ್ತಿ ಅವ್ವ ಯಾರಂತಂದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಂದ ಎಲ್ಲರೂ ಗೊತ್ತು. ನೋಡಪ್ಪ ಎಲ್ಲ ಚೆನ್ನಾಗಿ ಗೊತ್ತು. ನಾನು ಸುಮ್ಮನೆ ಬರೋದಿಲ್ಲ. ದೇವ್ರು ಸುಮ್ಮನೆ ಹೇಳಿಲ್ಲ, ಬಂಗಾರದ ಮಳೆ ಸುರಿಸ್ಬಿಡ್ತೀನಿ ನಿಮಗೆ, ಬಂಗಾರದ ಮಳೆ ಸುರಿಸ್ಬಿಡ್ತೀನಿ, ನಿಮ್ಮ ಭೂಮಿ ಚಿನ್ನ ಬೆಳೀತಿದೆ. ಅದೇನು ದೇವ್ರು ಹೇಳಿಲ್ಲ. ದೇವ್ರು ಬಂದು ಹೇಳ್ತಾನೆ, ನಾನು ಆಕಾಶ ಮುಚ್ಚುತ್ತೇನೆ, ಮಿಡತೆಗಳನ್ನು ಕಳಿಸ್ತೀನಿ, ಎಲ್ಲ ಭೂಮಿ ನಾಶ ಹಾಳು ಮಾಡಿಬಿಡ್ತೈತೆ. ಮಿಡತೆ ಅಂದರೆ ಬರೀ ಹೊಲದ ಒಂದೇ ಅಲ್ರಿ. ಓಕೆ, ಮಿಡತೆಗಳು ಯಾರು ಹೇಳ್ರಿ? ಈಗ ಸದ್ಯಕ್ಕೆ ಪೇಪರ್ ಓದ್ತಾ ಇದ್ದೀರಿ ನೀವು, ಟಿ ವಿಲೆಲ್ಲ ಯಾರ ಬಗ್ಗೆ ಐತೆ ಹೇಳ್ರಿ, ಯಾವ ಮಿಡತೆ ಬಗ್ಗೆ ಐತೆ ಹೇಳ್ರಿ? ಎಲ್ಲ ಸಂಘದ ಇದೆ. ಮೈಕ್ರೋ ಫೈನಾನ್ಸ್. ನಾನು ಬೆಳಗ್ಗೆ ಪೇಪರ್ ತೆಗೆದ ತಕ್ಷಣ ಅದೇ ಸಿಗ್ತೈತೆ ನನಗೆ. ಸಂಘಗಳಿಂದ ದುಡ್ಡು ಕಟ್ಟೋಕ್ಕಾಗದೆ ಓಡೋಗಿರೋರು, ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಓಕೆ, ಸಂಘದ ಸಹವಾಸ, ದಿನವೆಲ್ಲ ಉಪವಾಸ. ಓಕೆ, ಹಾವೇವರ ನಮಗೆ ಅದ್ರ ಸಬ್ಜೆಕ್ಟ್ ಬೇಡ ನಮಗೆ. ರೈಟ್, ದೇವ್ರು ಹೇಳ್ತಾರೆ, ನಾನು ಮುಚ್ಚಿಬಿಡ್ತೀನಿ, ಕಳಿಸ್ತೀನಿ, ಮತ್ತು ನಿಮ್ಮ ಹೆಲ್ತ್ ಕೂಡ ಕೆಟ್ಟೋಗ್ತಿದೆ. ದೇವ್ರು ಬಂದು ನೆಗೆಟಿವ್ ಮಾತಾಡ್ತಾರೆ. ಬಟ್ ಆದರೆ ನನ್ನವರೆಂದು, ಈಗ ದೇವರು ಹೇಳ್ತಾರೆ, ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ತಗ್ಗಿಸಿಕೊಳ್ಳ್ರಿ. ಮತ್ತೇನು ಮಾಡಿರಿ? ಕೆಟ್ಟ ನಡತೆಗಳನ್ನೆಲ್ಲ ಬಿಡ್ರಿ. ಪಶ್ಚಾತ್ತಾಪ ಅಂದರೆ ಏನು ಗೊತ್ತಾ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ರಿಪೆಂಟೆನ್ಸ್? ಚೇಂಜಿಂಗ್ ಯುವರ್ ಥಾಟ್ಸ್. ಪಶ್ಚಾತ್ತಾಪ ಪಡೋದಂದರೆ ಬೆನಿನ್ ಮೀಟಿಂಗ್ ಹೋಗೋದು. ಯಾವುದು ಅಲ್ಲ, ಅರ್ಧ ಗಂಟೆ ಅಳೋದು, ಅಂತಂದು ಹೇಳಿ ಹತ್ರ ಅದು ಪಶ್ಚಾತ್ತಾಪ. ಹೌದಾ? ಅರ್ಧ ಗಂಟೆ ದುಃಖಿಸಿ ಉಳ್ಳಾಡ ಅಳೋದು, ಉಳ್ಳಾಡ ಅಳೋದು ಪಶ್ಚಾತ್ತಾಪ. ಓಕೆ, ದೇವ್ರು ಹೇಳ್ತಾರೆ, ಅಯ್ಯೋ ನನ್ನ ಮಗನ ಎಷ್ಟು ನಾಟಕ ಆಡ್ತಿಲ್ಲ ನೀನು. ದೇವ್ರು ಹೇಳ್ತಾರೆ, ನಾಟಕ ನನ್ನ ಮಗನೇ. ಮಿಕಾಯಿಲ್ಗೆ ಹೇಳ್ತಾನೆ, ಮಿಕಾಯಿಲ್ ಬಾಯ್ಲಿ ಆ ಚಾಟಿ ತೊಗೊಂಡು 2 ಬಾರ್ಸವನಿಗೆ ರಮ್ಮಂತಿಂದ ಹೇಳಂತೀನಿ. ಮಿಕಾಯಿಲ್ ದೇವ್ದು ಬಂದು ಚಾಟಿ ತೊಗೊಂಡು 4 ಬಾರ್ಸನ ಬಾರ್ಕೋಲ್ ತೊಗೊಂಡು. ಓಕೆ, ಪಶ್ಚಾತ್ತಾಪ ಅಂದರೆ ಏನು ಹೇಳ್ರಿ? ರೈಟ್, ಚೇಂಜ್ ಯುವರ್ ಥಾಟ್ಸ್, ಬದಲಾಯಿಸಿಕೊಳ್ಳುವಂಥದ್ದು. ಓಕೆ, ಪಶ್ಚಾತ್ತಾಪ ಅಂದರೆ ಇಷ್ಟೇ ರೀ. ಓಕೆ, ಈ ಪಾಪದ ಸಂಗತಿಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಓಕೆ, ಅದನ್ನೆಲ್ಲವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡು ನೀತಿ ಮಾರ್ಗದಲ್ಲಿ ಜೀವಿಸುವಂಥದ್ದು ಪಶ್ಚಾತ್ತಾಪ. ದಟ್ ಈಸ್ ರಿಪೆಂಟೆನ್ಸ್. ನೀತಿ ಮಾರ್ಗದಲ್ಲಿ ನಡೀತಾ ದೇವ್ರ ಜೊತೆಗೆ ಸಾಗೋದೈತಲ್ಲ, ಅದು ದೇವ್ರು ಮೆಚ್ಚುತ್ತಾನೆ. ಹೀಗೆ ನೀವು ಮಾಡೋದಾಗಿದ್ದರೆ ಮುಂದೆ ಹೇಳ್ತಾರೆ ದೇವರು. ಓಕೆ, ಮತ್ತು ನೀವು ಈ ಸ್ಥಳದಲ್ಲಿ ಪ್ರಾರ್ಥಿಸುವುದಾಗಿದ್ದರೆ ದೇವ್ರು ಹೇಳ್ತಾರೆ, ನಾನು ಕಟಾಕ್ಷಿಸ್ತೇನೆ, ನಿನ್ನ ವಿಜ್ಞಾಪನೆಗೆ ಕಿವಿಗೊಡ್ತೇನೆ, ನನ್ನ ನಾಮದ ಮಹತ್ವ ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ನನಗೋಸ್ಕರ ಆರಿಸಿ ನಾನು ಏನು ಮಾಡ್ತೇನೆ? ಆಕ್ಸೆಪ್ಟ್ ಮಾಡ್ಕೊಳ್ತೇನೆ, ನಾನು ಇದನ್ನು ಆರಿಸಿಕೊಳ್ತೀನಿ ದೇವ್ರು ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಇದೆಲ್ಲರೂ ಈ ಸಂವಿಧಾನ ಯಾವುದ್ರ ಮೇಲೆ ಇದೆ ಗೊತ್ತಾ? ದೇವ್ರು ಕೇಳ್ತಾರೆ, ಯಾರು ಇದನ್ನು ಸಂವಿಧಾನವನ್ನು ಕೈಗೊಂಡು ನಡೀತಾರೋ ದೇವ್ರು ಬಂದು ಕೇಳ್ತಾರೆ, ನನ್ನವರು ಅಂತಂದು ಹೇಳಿದ ತಕ್ಷಣ ಏನಾಗಬೇಕು? ನನ್ನವರು ಅಂದಿದ ತಕ್ಷಣ, ಸ್ವಾಮಿ ನಾನಿಲ್ಲಿದ್ದೇನೆ, ನಿನ್ನವನು ನಾನಿಲ್ಲಿದ್ದೇನೆ.
ಇದು ಬೈಬಲ್ ಸತ್ಯವೇದದ ಕಾನೂನು ಆಗಿದ್ರೂ ಸರಿ, ಲೋಕದ ಕಾನೂನು ಆಗಿದ್ರೂ ಕೂಡ ಸರಿಯೇ. ಈ ಲೋಕದ ಕಾನೂನನ್ನು ಅನುಸರಿಸಿ ನಡೆಯೋದಾಗಿದ್ದರೆ, ಈ ಲೋಕದ ಕಾನೂನು ನಾವು ಅನುಸರಿಸಿ ನಡೆಯೋದಾಗಿದ್ದರೆ ಸುಕ್ಷೇಮವಾಗಿ ಜೀವಿಸ್ತೀವಿ. ಇಲ್ಲ ಈ ಕಾನೂನು ನಾವು ಉಲ್ಲಂಘಿಸಿ ನಾವು ನಡಿತೀವಂದರೆ ಜೈಲಲ್ಲಿ ಹೋಗಿ ಹಾಕ್ತಾರೆ. ಗೊತ್ತಾ ನಿಮಗೆ? ಗೌರ್ಮೆಂಟ್ 5 ಸ್ಟಾರ್ ಹೋಟೆಲ್, ಅದು ಗೌರ್ಮೆಂಟಿಂದು 5 ಸ್ಟಾರ್. ಓಕೆ, ಫ್ರೀ ಖಾನಾ ಫ್ರೀ, ಡ್ಯಾನ್ಸ್ ಫ್ರೀ. ಯಾವುದದು 5 ಸ್ಟಾರ್ ಹೋಟೆಲ್? ಜೈಲ್. ಆರಾಮ್ಸೆ ಹೋಗಿ ಅಲ್ಲಿ ಇದ್ಬಿಡ್ರಿ ಅಂತ. ಅದು ಅಲ್ಲಿಂದ ಹೊರಗೆ ಬಂದಿರೋ ಗೊತ್ತದು ನರಕ ಏನಂತಂದು ಹೇಳಂತ. ಆದರೆ ನಾವು ಯಾವುದಕ್ಕೆ ಬದ್ಧರಾಗಿದೆ ಅಂದರೆ ಈ ಕಾನೂನನ್ನು ನಾವು ಕೈಗೊಂಡು ನಡಿಬೇಕು. ದೇಶದ ಕಾನೂನನ್ನು ಕೂಡ ನಾವು ನೆರವೇರಬೇಕು. ನಾವು ದೇವರಿಗೆ ಹೇಳೋಣ, ಸ್ವಾಮಿ ಇವತ್ತು ಪ್ರಜಾರಾಜ್ಯೋತ್ಸವ, ಗಣರಾಜ್ಯೋತ್ಸವ ಇದೆ, ಆದರೆ ಇದಕ್ಕಿಂತ ಮುಂಚಿತವಾಗಿ ಈ ಸಂವಿಧಾನಕ್ಕೋಸ್ಕರ ಈ ಭೂಮಿಗೆ ಅಸ್ಥಿವಾರ ಹಾಕಬೇಕಾದ್ರೆ ನನ್ನನ್ನು ನೀನು ಉಂಟು ಮಾಡಿದ್ದೀಯಾ. ಹಲ್ಲೆಲೂಯಾ. ನಾನು ಇದಕ್ಕೆ ಬದ್ಧನಾಗಿ ಜೀವಿಸ್ತೇನೆ. ನೀನು ಕರೆಯುವಾಗ ನಾನಿಲ್ಲಿದ್ದೇನೆ ಎಂಬುದಾಗಿ ನಾನು ಹೇಳ್ತೀನಿ ಎಂಬುದಾಗಿ ಹೇಳೋರಂತ ನಾವು ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥಿಸೋಣ.